ಎಲ್ಲರಿಗೂ ನಮಸ್ಕಾರ. ಉಮಾ ಸಂಗೀತ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಗಳಾ ಮಠದ್ ಸುಮಾರು 20 ವರ್ಷಗಳಿಂದ ಹಿಂದೂಸ್ತಾನಿ ಸುಗಮ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದೇನೆ. ಸಾಕಷ್ಟು ಸಂಗೀತಾಸಕ್ತರು ಸಂಗೀತ ಕಲಿಯುವ ಇಚ್ಛೆ ಹೊಂದಿದ್ದಾರೆ. ಆದರೆ ಕಾರಣಾಂತರಗಳಿಂದ ಸಾಧ್ಯವಾಗದೆ ಅವರಿಗೆ ಸಂಗೀತ ಕಲಿಯಲು ಸಾಧ್ಯವಾಗುತ್ತಿಲ್ಲ. ಈ ಒಂದು ಕಾರಣಕ್ಕಾಗಿ ಮನೆಯಲ್ಲೇ ಅವರು ಕುಳಿತು ತಮಗೆ ಯಾವಾಗ ವೇಳೆ ಸಿಗುತ್ತದೆ ಆ ಟೈಮ್ದಲ್ಲಿ ಸಂಗೀತ ಕಲಿಯಬೇಕು ಎನ್ನುವ ಸದುದ್ದೇಶದಿಂದ ಸಂಗೀತ ಪಾಠವನ್ನು ಉಮಾ ಸಂಗೀತ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಿಂದ ಪ್ರಾರಂಭಿಸುತ್ತಿದ್ದೇನೆ. ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಸಹಕಾರ ನನಗೆ ಬೇಕು ಎಂದು ಆಶಿಸುತ್ತೇನೆ. ತಾವೆಲ್ಲರೂ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಸಂಗೀತಾಸಕ್ತರಿಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಿ. ಬನ್ನಿ, ಮೊದಲನೇ ದಿನದ ಕ್ಲಾಸಿನಲ್ಲಿ ವಿದ್ಯೆಗೆ ಅಧಿದೇವತೆ ಸರಸ್ವತಿ ದೇವಿಗೆ ನಮಸ್ಕರಿಸುತ್ತಾ ಸಂಗೀತ ಅಂದರೇನು ಎಂಬುದನ್ನು ತಿಳಿಯೋಣ. ಸಂಗೀತ ಅಂದರೆ ಹಾಡೋದು ಎಂದು ಎಲ್ಲರೂ ಹೇಳುತ್ತಾರೆ. ನಿಜ, ಸಂಗೀತ ಅಂದರೆ ಹಾಡುವುದು. ಇದಕ್ಕೆ ಸರಿಯಾದ ವ್ಯಾಖ್ಯಾನ ಹೀಗಿದೆ: ಗಾಯನ, ವಾದನ ಮತ್ತು ನರ್ತನ ಈ ಮೂರೂ ಕಲೆಗಳ ಸಮ್ಮಿಲನಕ್ಕೆ ಸಂಗೀತ ಎಂದು ಹೇಳುತ್ತಾರೆ. ಇದೇನ್ರಿ ಹಾಡೋದಷ್ಟ ನಮಗೆ ಬೇಕು, ವಾದನ ನರ್ತನ ನಮಗೆ ಬೇಡ ಅಂತ ತಾವು ಅನ್ಬೋದು. ಈಗ ಗಾಯನ ಅಂದ್ರೆ ಹಾಡೋದು, ವಾದನ ಅಂದ್ರೆ ಯಾರೇ ಇರ್ಬೋದು. ಒಂದು ಹಾಡು ಕೇಳುತ್ತಿದ್ದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬೆರಳುಗಳು ತಾಳ ಹಾಕ್ಲಿಕ್ಕೆ ಶುರು ಮಾಡ್ತಾವೆ. ಸಂಗೀತ ಕಲಿತವ್ರು ಇರಲಿ, ಸಣ್ಣ ಮಕ್ಕಳಿಂದ ವಯಸ್ಸಾದವರು ಕೂಡ ತಮಗೆ ಗೊತ್ತಿಲ್ಲದ ಹಾಗೆ ತಾಳ ಹಾಕ್ತಾರೆ. ಇನ್ನು ನರ್ತನ ಮಾಡೋದು ಅಂದ್ರೆ ಸಂಗೀತ ನಾವು ಎಲ್ಲೇ ಕೇಳ್ತಿರಲಿ ಅಥವಾ ಹೇಳ್ತಿರಲಿ ನಮ್ಮ ಗೋನು ಅಗಳಾಡಿಸ್ತೀವಿ, ನಮ್ಮ ಶರೀರ ಕೂಡ ಅತ್ತಿತ್ತ ಹೊರಳಾಡ್ತೈತಿ. ಹೀಗೆ ಒಂದೇ ಸಲ ಈ ಮೂರೂ ಕ್ರಿಯೆ ಪ್ರಾರಂಭವಾಗ್ತಾವೆ. ಅದಕ್ಕೆ ಗಾಯನ, ವಾದನ, ನರ್ತನ ಮೂರೂ ಕಲೆಗಳ ಸಂಗಮ ಅಂದ್ರೆ ಸಂಗೀತ ಅಂತ ಹೇಳಿದರು. ನೀವು ಬೇಕಾದ್ರೆ ಒಂದು ಹಾಡು ಹತ್ತಿದಾಗ ಗಮನಿಸಿ ನೋಡ್ರಿ. ಮುಂದಿನ ಭಾಗದೊಳಗೆ ತಮಗೆ ಒಂದು ಗಣೇಶನ ಸ್ತುತಿಯನ್ನು ಕಲಿಸ್ಕೊಡ್ತೇನೆ. ತಾವು ಆ ಹಾಡನ್ನು ಕಲೀರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ.